எல்லாம் சும்மா இருங்க. யாரும் பேசாதீங்க, தயவுட்டு யாரும் ಇದ್ದೀರಾ ಅಷ್ಟರಲ್ಲಿ ಯಾರು ಒಬ್ರು ಟ್ಯಾಕ್ಸ್ ಕಟ್ತಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡೇಟಾ ಬೇಸ್ ಅಲ್ಲಿ ಆಟೋಮೆಟಿಕ್ ಫೆಚ್ ಆಗಿ BPL ಕಾರ್ಡ್ APL ಆಗಿ ಕನ್ವರ್ಟ್ ಆಗುತ್ತೆ. ಅದರದವ್ರಿಗೆ ಯಾವತ್ತೂ ಸಿಗಲ್ಲ ಪೆನ್ಷನ್. BPL ಇಂದ APL ಕನ್ವರ್ಟ್ ಆದವ್ರಿಗೆ IT ಡೇಟಾ ಅದು ಸುಮಾರು 790 ಸಮಥಿಂಗ್ ಇದೆ. ಅದೇ ಟೆನಿಕಾಸ್ಟ್ ಅವರಿಗೆ ಸಿಗಲ್ಲ ಪೆನ್ಷನ್. ಇನ್ನೊಂದು ಇನ್ಕಮ್ಮು ಸರ್ಕಾರ ಏನು ಮಾಡಿದರೆ, ಮುಂಚೆ BPL 1.2 lakhs ತನಕ ಇತ್ತು, ಅಷ್ಟು ಜನರಿಗೂ ಪೆನ್ಷನ್ ಸಿಗ್ತಿತ್ತು. ಇವಾಗ ಅದನ್ನು ಕಟ್ ಆಫ್ ಮಾಡಿದೆ. ಏನು ಕಟ್ ಆಫ್ ಇನ್ಕಮ್ ಎಷ್ಟಂದರೆ, ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ 32,000 ಇರಬೇಕು. ಬರೀ ಒಬ್ಬ ಪರ್ಸನ್ಗಲ್ಲ, ಇಡೀ ಕುಟುಂಬದಿಂದ ಸೇರಿ ಒಂದು ವರ್ಷಕ್ಕೆ 32,000 ಆದಾಯ ಯಾರಿಗಿದೆ ಅವರಿಗೆ ಸಿಗುತ್ತೆ. ಈ ಹಿಂದೆ 1.2 lakhs ತನಕ ಇತ್ತು. ಇವಾಗ ಅದನ್ನ 32,000 ರಿಡ್ಯೂಸ್ ಮಾಡಿದೆ ಸರ್ಕಾರ. ಹಂಗಾಗಿ ಭಾಳಷ್ಟು ಜನಕ್ಕೆ ಕ್ಯಾನ್ಸಲ್ ಆಗುತ್ತೆ. ಇನ್ಕಮಿಂದ ಭಾಳಷ್ಟು ಜನಕ್ಕೆ ಇನ್ಎಲಿಜಿಬಲ್ ಆಗ್ಬಿಡ್ತೀರಿ. 32,000 ಇನ್ಕಮ್ ದಾಟ್ತು ಅಂದರೆ ದೇ ವಿಲ್ ಬಿಕಮ್ ಇನ್ಎಲಿಜಿಬಲ್ ಫಾರ್ ಗೆಟಿಂಗ್ ಎನಿ ಸಾರ್ಟ್ ಆಫ್ ಪೆನ್ಷನ್ಸ್. ಸರಿ ಸರ್, ಅಲ್ಲ ಕಂಪ್ಲೀಟ್ ಆಗ್ಬಿಡಿ. ನಾವೆಲ್ಲ ಬಂದಿರೋರು ಬಡವರು, ನಾವು ಇಲ್ಲಿ ಇರೋರೆಲ್ಲ ಯಾರೋ ಸೌಕರ್ಯ ಅಲ್ಲ. ಏನಂತ ಒಂದು ತಿಂಗಳಿಗೆ 1,500 ರೂಪಾಯಿ ಬರ್ತಾ ಇದೆ. ಅವ್ರ ಹಸ್ಬೆಂಡ್ ಇಲ್ಲ, ಅವ್ರಿಗೆಲ್ಲ 800 ರೂಪಾಯಿ ಬರ್ತಾ ಇದೆ. ಅದನ್ನ ಕೆಳಗೆ ಗೌರ್ಮೆಂಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟ್ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡಲ್ಲ, ಗೊತ್ತಾ? ಹಂಗಿರುವಾಗ ಯಾವುದೋ ಒಂದು ಶೇರ್ ಮಾಡಿ ಕೊಡ್ತಾರೆ. ನೀವ್ ನೋಡ್ಬೇಕಾ, ನೀವ್ ಬಂದು ಬೇಕು ನೀವು ಮಾಡ್ಬೇಕಂದ್ರೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹತ್ರ ಬಂದಿದ್ದಾರೆ. ಈಗ ಯಾವ ತರ ಸಾಲ್ವ್ ಮಾಡ್ತೀರಾ ನೀವು? ಏನು ಹೇಳ್ತಾ ವೆರಿಫಿಕೇಶನ್ ಇದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ಎಲ್ಲ ವೆರಿಫಿಕೇಶನ್ ಹೇಳಿ ಸರ್, ನಾವು ಮಾಡೋದಲ್ಲ. ಅಲ್ಲ, ಏನು ಪ್ರಮೋದೊಮ್ಮೆ ನೀವು ಕಟ್ಟಡ ಜಾಸ್ತಿ ಮಾಡ್ಕೊಡಿ ಅಂತೀರಾ? ಎಲ್ಲರ ಗಮನಕ್ಕೆ ಇದೆ, ಪಬ್ಲಿಸಿಟಿ ಇದೆಯಲ್ಲ, ಎಲ್ಲ ಬಂದಿದೆ ನೋಡಿ, ಪೇಪರ್ ನೋಡಿ. ಈ ಥರ ಏನಿಲ್ಲ, ಹೇಳ್ಸ್ಕೊಳಕ್ ಕೇಳಕ್ಕಿಲ್ಲ, ನಾವೇನು ಹೇಳಕ್ ರೆಡಿ ಆಗಲ್ಲ. ಎಲ್ಲರೂ ಒಟ್ಟಿಗೆ ಹೇಳ್ತೀನಿ ತಡೆ. ವೆರಿಫೈ ಆಗುತ್ತೆ, ರಿವೆರಿಫೈ ಅದೆಲ್ಲ ಎಲಿಜಿಬಲ್. ಯಾವ ರೀತಿ ಮಾಡ್ತೀರಾ ಅದು ಹೇಳಿ. ಫಸ್ಟ್ ಮನೆಗೆ ಬರ್ತಾರೆ ವೆರಿಫಿಕೇಶನ್. ಫಸ್ಟ್ ಅವ್ರು ಯಾವ ವಾರ್ಡ್ ಇದ್ದಾರೆ ನಿಮ್ಮ ಮನೆಗೆ ಕಳಿಸ್ತೀನಿ ನಾನು ಪ್ರಯಾರಿಟಿಲಿ. ಫಸ್ಟ್ ಏನು ಮಾಡ್ತೀವಿ, ಡಿಸೇಬಲ್ಡ್ ಪ್ರಯಾರಿಟಿ ಮುಗಿಸ್ಬಿಡ್ತೀವಿ. ಡಿಸೇಬಲ್ಡ್ ಯಾರು ಇರ್ತಾರೆ ಲಿಸ್ಟ್ ತಗೊಂಡ್ಬಿಟ್ಟು ಅವ್ರನ್ನ ಫಸ್ಟ್ ಮುಗಿಸ್ಬಿಡ್ತೀವಿ. ವಾರ್ಡ್ ವೈಸ್ ಬರ್ತಾರೆ, ನಮ್ಮ VARI ಬರ್ತಾರೆ. ವಾರ್ಡ್ಗೆ ಬಂದು ಆ ವಾರ್ಡಲ್ಲಿ ಎಷ್ಟು ಜನ ಸಮಸ್ಯೆ ಇದೆ, ಯಾವಾಗಿಂದ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಟೈಮ್ ಟೇಬಲ್ ಹಾಕ್ಕೊಡ್ತೀವಿ. 34-35 ವಾರ್ಡ್ ಇದೆ, ಯಾವತ್ತೂ ನೀವು ಹೋಗ್ತೀರಾ ಅನ್ನೋದನ್ನ ಟೈಮ್ ಟೇಬಲ್ ಹಾಕ್ಕೊಡ್ತೀವಿ. ಟೆಂಟೇಟಿವ್ ಟೈಮ್ ಟೇಬಲ್ ಸರ್ ಹಳ್ಳಿಗಳಲ್ಲಿ ಸರ್. ಯಾಕಂದ್ರೆ ಇವಾಗ SIR ಆಕ್ಟಿವಿಟಿ ನಡೀತಿದೆ, ಎಲೆಕ್ಷನ್ದು ಇರೋದ್ರಿಂದ 2 ಸೈಮಲ್ಟೇನಿಯಸ್ ಮಾಡಕ್ಕೆ ಸೇಮ್ ಸಿಬ್ಬಂದಿಗಳನ್ನ ಹಾಕಿದ್ದೀವಿ. ಸ್ಟಾಫ್ ಕೊರತೆ ಇದೆ, ನಾವು 2 ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಪೀರಿಯಡ್ ಆಫ್ 1 ಮಂತ್ ಅಲ್ಲಿ ಸರ್. ಈಗ ಅಂಗವಿಕಲರಿದ್ದಾರೆ, ಅವ್ರಿಗೆಲ್ಲ ಯಾವ ಥರ ಅವ್ರಿಗೂ ಕಾಯ್ಬೇಕಾ, ಇಲ್ಲ ಅವ್ರು ಪ್ರತ್ಯೇಕವಾಗಿ ಏನಾದರೂ ಅವ್ರು ಇದು ಮಾಡ್ಕೊಬೇಕಾ? ಅವ್ರಿಗೆ ಪ್ರತ್ಯೇಕವಾಗಿ ಮಾಡೋಣ. ಅವ್ರ ಮನೆ ಬಾಗಿಲಿಗೆ ನಾವು ಬರ್ತೀವಿ, ಲಿಸ್ಟ್ ತಗೋತೀವಿ. ಅಂಗವಿಕಲರದ್ದು ಫಸ್ಟ್ ಅಟೆಂಡ್ ಮಾಡಿ ಅಂತ ನಾನು ಡೈರೆಕ್ಷನ್ಸ್ ಕೊಡ್ತೀನಿ ನಮ್ಮ VARI. ಇರಿ ಸಾಹೇಬ್ರು ಹೇಳಿ. ಫಸ್ಟ್ ಡಿಸೇಬಲ್ಡ್ ಇಂದ ಸ್ಟಾರ್ಟ್ ಮಾಡಲಿ. ಡಿಸೇಬಲ್ಡ್, ಓಲ್ಡ್ ಏಜು, ವಿಡೋ, ಈ ಥರ ಹಿಂಗೆ ಆರ್ಡರ್ ಬರಲಿ. ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ಡಿಸೇಬಲ್ಡ್ಗೆ ಬರಲಿ. ಸರ್, ಈಗ ಇವರು ಆರೋಪಗಳು ಒಳಗಡೆ ಬಂದ್ರೆ ತಮ್ಮ ಅಡಿಯಲ್ಲಿ ಕೆಲಸ ಮಾಡುವ ಏನು ಹೇಳಿ, ಅಧಿಕಾರಿಗಳು ನಿರ್ಲಕ್ಷ್ಯತೆನ ತೋರಿಸ್ತಾ ಇದ್ದಾರೆ ಅಂತಾನೆ ಇವ್ರ ಆರೋಪಗಳಿವೆ. ಇಷ್ಟು ಜನ ಹ್ಯಾಂಡಲ್ ಮಾಡಕ್ಕ, ಒಬ್ರು ಕೈಲಿ ಇಷ್ಟು ಜನ ಹ್ಯಾಂಡಲ್ ಮಾಡಕ್ಕ ನೋಡಿ. ಒಬ್ಬರು ಬಂದಾಗ ನೋಡಿಲ್ಲ ಅಂತ ಹೋದ ನಿರ್ಲಕ್ಷ್ಯ ಅಂತಾರೆ. ಅದು ಸಹಜ. ನೀವು ಇಷ್ಟು ಜನ ಇದ್ದೀರಾ, ಇರೋದು ಒಬ್ರು ಹಿಂಗೆ ಹ್ಯಾಂಡಲ್ ಮಾಡಬೇಕು. ಪ್ರೊಟೆಕ್ಷನ್ ಕೊಡಬೇಕು ನಿಮ್ಗೆ, ನಮ್ಗೆ ಪ್ರೊಟೆಕ್ಷನ್ ಕೊಡಬೇಕು. ಮಕ್ಕಳು 2 ಮಕ್ಕಳಿದ್ದಾರೆ ನನಗೆ. 2 ಮಕ್ಕಳಿಗೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇವಾಗ ನನಗೆ ರೇಷನ್ ಬೇಕಾಗಿದೆ, ಗೌರ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ 2 ಜನಕ್ಕೆ 20 kg ಕೊಡ್ತಾರೆ. ಒಂದು ತಿಂಗಳು, ಒಂದು ಮಂತ್ಗೆ ಆಗಲ್ಲ ಅದು. ಅದರಲ್ಲಿ ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ಲ, ಅದರ ರೇಷನ್ ಕಾರ್ಡಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ನಿನ್ನ ಮಕ್ಕಳು ಕೆಲಸ ಮಾಡ್ತಾರೆ, ನಿನ್ಗೆ ಪಿನ್ಷನ್ ಇಲ್ಲ. ಅವನು ಗೌರ್ಮೆಂಟಲ್ಲಿ ಡ್ಯೂಟಿ ಮಾಡಿಲ್ಲ, ಪ್ರೈವೇಟಲ್ಲಿ ಮಾಡ್ತಾನೆ. ಅವ್ನಿಗೆ ಇನ್ಕಮ್ ಬರೋದು ಅವ್ನಿಗೆ ಗೊತ್ತೇ, ನನಗೆ ಏನು ಗೊತ್ತಿಲ್ಲ. ನನಗೆ ಏನಾದರೂ ಊಟ ಗಿಟ ಹಾಕ್ಕೊಂಡು ನಾನು ನೋಡ್ಕೊಂಡಿದ್ರೆ ಅವ್ರ ಬಗ್ಗೆ ಏನಿದೆ ನಾನು ಸಮಸ್ಕೊಳ್ತೀನಿ. ಇಲ್ಲ, ಅದಕ್ಕೋಸ್ಕರನೇ ಓಲ್ಡ್ ಟೈಪ್ ಇಟ್ಟು ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಬಂದಿರೋರೆಲ್ಲ ಅದಕ್ಕೆ BPL ಫ್ಯಾಮಿಲಿಲಿ ಯಾರು ಏಜ್ ಆಗಿರ್ತಾರೆ ಅವ್ರಿಗೆ
ಅವ್ರಿಗೆ ಪೆನ್ಷನ್ ಹೋಗ್ಲಿ ಅಂತ ಸಿಕ್ಕಿದೆ. ಸರ್ ಅದೇ ಯಾರು ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಲ್ಲ ಇವಾಗ ಯಾಕೆ ಕ್ಯಾನ್ಸಲ್ ಮಾಡಿ ಇನ್ಕಮ್ ಲಿಮಿಟ್ ಆಯ್ತು ಇವಾಗ ಅದಕ್ಕೆ ಅಂತ ಬಡವ್ರನ್ನ ಟಾರ್ಗೆಟ್ ಮಾಡ್ತೀವಿ. ಯಾಕಂದ್ರೆ ಬೇರೆ ಎಷ್ಟೋ ಇದಾರಲ್ಲ ಸರ್ ಒಂದೇ ನಿಮಿಷ ಸರ್ ಕ್ಯಾಶ್ ಇನ್ಕಮ್ ಅಂದ್ರೆ ಇವ್ರಿಗೆ ಕೊಡೋದು ನಮಗೆ ಎಲೆಕ್ಷನ್ ಮೀಟಿಂಗ್ ಸರ್, ಇದೆ. ನಿಮಿಷ ನಿಮಗೆ ಒಂದು 5 ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಇವ್ರಿಗೆ ಕೊಡೋದು ಅಂದ್ರೆ ನಮ್ಮ VRI ವಾರ್ಡ್ ವೈಸ್ ಬರ್ತಾರೆ. ಒಂದು ಟೈಮ್ ಟೇಬಲ್ ನಾವು ಪ್ರಕಟಣೆ ಮಾಡ್ತೀವಿ. ತಾಲೂಕು ಕಚೇರಿಯಲ್ಲಿ ಒಂದು ನೋಟಿಸ್ ಬೋರ್ಡ್ ಹಾಕ್ತೀವಿ. ಅದೇ ಟೈಮ್ ಟೇಬಲ್ ಅಂತ ಬರ್ತಾರೆ. ಒಂದೇ ದಿವಸ ಹೆಚ್ಚು ಕಮ್ಮಿ ಆಯ್ತು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಎಲೆಕ್ಷನ್ ಒಂದು ಪೇಜ್ ಇದೆ, ರೆವಿನ್ಯೂ ವರ್ಕ್ಸ್ ಬರ್ತದೆ, ಕೋರ್ಟ್ ಅಟೆಂಡ್ ಇರ್ತದೆ. ಆ ಥರ ಇದ್ದರೆ ಒಂದೆರಡು ದಿನ ವ್ಯತ್ಯಾಸ ಆಗುತ್ತೆ. ಹೋದ್ ಬರೋಕ್ಕಾಗಲಿ ನೆಕ್ಸ್ಟ್ ಡೇ ಬರ್ತದೆ. ಸರ್ ಒಂದೇ ಇದು ವೆರಿಫಿಕೇಶನ್ ಆಗುತ್ತೆ. ನಮ್ಗೆ ಇವರು ಇನ್ನು ಒಂದು ತಿಂಗಳು 15 ದಿವಸ ತಿಂಗಳ ಲೆಕ್ಕ ಹೋಗ್ಬೇಡ ಸರ್. ಇಮಿಡಿಯೇಟ್ ಆಗಿ ಪಾಸ್ ಮಾಡಬೇಕು ಸರ್. ಇದು ಇನ್ನೊಂದು ಇಮಿಡಿಯೇಟ್ ಆಗಿ ಪಾಸ್ ಮಾಡಬೇಕು. ಈ ಯಾವ ಕಲ್ಸಿ ಅದೆಲ್ಲ